ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಡವರು ಬಹಳಷ್ಟು ಜನ ಬೀದಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅದು ಆಯ್ಕೆಯಿಂದ ಬೀದಿಲ್ ವ್ಯಾಪಾರ ಮಾಡ್ತಾ ಇಲ್ಲ, ಅನಿವಾರ್ಯತೆಯಿಂದ ಬೀದಿಲ್ ವ್ಯಾಪಾರ ಮಾಡ್ತಾರೆ. ಯಾಕೆಂದ್ರೆ ಒಂದು ಅಂಗಡಿಗೆ ಒಂದು ಹೋಟ್ಲ್ಗೆ ಕೊಡೋಷ್ಟು ಬಾಡಿಗೆ ಕೊಡೋಷ್ಟು ಶ್ರೀಮಂತರು ಎಲ್ಲರೂ ಇಲ್ಲ ಬೆಂಗಳೂರು ನಗರದಲ್ಲಿ. ಬಹಳಷ್ಟು ಜನ ಬಡವರು ಇದ್ದಾರೆ. ಹಾಗಾಗಿ ಬಡತನದ ಅನಿವಾರ್ಯತೆಯಿಂದ ಬೀದಿ ವ್ಯಾಪಾರ ಮಾಡ್ತಿದ್ದಾರೆ. ಸರ್ಕಾರದಿಂದ ಏನೋ ಕಾಸು ಕೇಳಿಲ್ಲ, ದುಡ್ಡು ಕೇಳಿಲ್ಲ, ಕೆಲಸನೂ ಕೇಳಿಲ್ಲ. ಬೀದಿ ವ್ಯಾಪಾರಿಗಳು ಕೇಳ್ತಾ ಇರೋದು ನಾವು ವ್ಯಾಪಾರ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ಹೇಳಿದೆ ಬೀದಿ ವ್ಯಾಪಾರ ಮೂಲಭೂತ ಹಕ್ಕು, ಸಂವಿಧಾನದ ಆರ್ಟಿಕಲ್ 19(1)G ಅಡಿಯಲ್ಲಿ ಬೀದಿ ವ್ಯಾಪಾರ ಮೂಲಭೂತ ಹಕ್ಕು ಅಂತ ಹೇಳಿದೆ. ಪಾರ್ಲಿಮೆಂಟ್ ಬೀದಿ ವ್ಯಾಪಾರಿಗಳ ಹಕ್ಕಿಗೆ ಒಂದು ಕಾನೂನು ಪಾಸ್ ಮಾಡಿದೆ. BBMP ಅವರೇ ಐಡಿ ಕಾರ್ಡ್, GBN ಅವರೇ ಐಡಿ ಕಾರ್ಡ್ ಕೊಟ್ಟಿದ್ದಾರೆ. ಐಡಿ ಕಾರ್ಡ್ ಕೊಟ್ಟವ್ರಿಗೂ ಸಹ ಇವತ್ತು ಎತ್ತಂಗಡಿ ಮಾಡ್ತಿದ್ದಾರೆ ಅಂದ್ರೆ ಏನು ಅರ್ಥ ಅದಕ್ಕೆ? ಹಾಗಾಗಿ ಇವತ್ತು ಬೀದಿ ವ್ಯಾಪಾರಿಗಳು ಸೇರ್ತಾ ಇರೋದು, ಸ್ವಾಮಿ ನಾವು ಬಡವರಿದ್ದೀವಿ, ನಾವು ಉದ್ಧಾರ ಆಗ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಬೆಳಿಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅಂತ ನಮ್ಗೆ ಆಸೆ. ನಾವೇನು ನಿಮ್ಮ ಸರ್ಕಾರದಿಂದ ಏನೂ ಕೇಳಿಲ್ಲ, ದುಡ್ಡು ಕಾಸು ಕೇಳಿಲ್ಲ. ನಾವು ಕೇಳ್ತಾ ಇರೋದು ಇಷ್ಟೇ. ಸಂವಿಧಾನ ನಮಗೆ ಬೀದಿ ವ್ಯಾಪಾರ ಮಾಡೋ ಹಕ್ಕು ಕೊಟ್ಟಿದೆ, ಅದಕ್ಕೆ ನಮಗೆ ಕಾನೂನಿದೆ. ನಮಗೆ ಬೀದಿ ವ್ಯಾಪಾರ ಮಾಡೋಕ್ಕೆ ಬೀದಿಯಿಂದ ಓಡಿಸ್ಬೇಡಿ, ಮತ್ತೆ ನೀವು ಕಾನೂನು ಬಾಹಿರ ಎತ್ತಂಗಡಿಗಳನ್ನ ನಿಲ್ಲಿಸಿ. ಇಷ್ಟನ್ನು ಹೇಳಕ್ಕೆ ಇವತ್ತು ಬೀದಿ ವ್ಯಾಪಾರಿಗಳು ಸೇರ್ತಾ ಇದ್ದಾರೆ. ಇವತ್ತು ಬೀದಿ ವ್ಯಾಪಾರಿಗಳ ಮನಸ್ಸಲ್ಲಿರೋ ಪ್ರಶ್ನೆ, ಈ ಸರ್ಕಾರ ಬಡವ್ರ ಪರ ಇದೆಯಾ ಅಥವಾ ಬಡವ್ರ ವಿರೋಧ ಇದೆಯಾ ಅನ್ನೋ ಪ್ರಶ್ನೆ ಇವತ್ತು ಇದೆ. ಯಾಕಂದ್ರೆ ಶ್ರೀಮಂತರ ಕಾರ್ ಪಾರ್ಕಿಂಗ್ ಮಾತ್ರ ಬಿಡ್ತಾ ಇದ್ದಾರೆ ಅದೇ ರಸ್ತೆಗಳಲ್ಲಿ, ಆದ್ರೆ ಬಡವ್ರದ್ದು ಗಾಡಿಗಳನ್ನ ಬಿಡ್ತಾ ಇಲ್ಲ. ಹಾಗಾಗಿ ಬೀದಿ ವ್ಯಾಪಾರಿಗಳು ಬಂದಿರೋದಿಲ್ಲಿ ಒಂದು ಘನತೆಗೋಸ್ಕರ, ಒಂದು ಸಮಾನತೆಗೋಸ್ಕರ, ಮತ್ತೆ ವ್ಯಾಪಾರ ಕಟ್ಕೊಳ್ಳೋ ಒಂದು ಸ್ವಾತಂತ್ರ್ಯಕ್ಕೋಸ್ಕರ. ಅವ್ರು ಏನ್ ಬೆಳವಣಿಗೆ ಆಗುತ್ತೆ ನೋಡ್ತೀವಿ, ಸರ್ಕಾರ ಯಾವ ತರ ಸ್ಪಂದಿಸ್ತಾರೆ ನೋಡ್ತೀವಿ. ಅವ್ರು ಒಂದ್ ವೇಳೆ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಇನ್ನೂ ತೀವ್ರ ಆಗುತ್ತೆ. ನಾವು ರಾಜ್ಯ ಮಟ್ಟದಲ್ಲೂ ಹೋರಾಟ ತಗೊಂಡೋಗ್ತೀವಿ. ಬೆಂಗಳೂರಿನಲ್ಲಿ 28 MLAಗಳಿದ್ದಾರೆ. ಆ MLAಗಳಿಗೂ ಪ್ರಶ್ನೆಗಳು ಕೇಳಲಾಗುತ್ತೆ ನಾಳೆಯಿಂದ. ಬೀದಿ ಬದಿ ವ್ಯಾಪಾರಿಗಳನ್ನ ಎಲ್ಲಾ ಕಡೆ ತೆರವು ಕಾರ್ಯಾಚರಣೆಯನ್ನ ಮಾಡಿಸ್ತಾ ಇದ್ದಾರೆ. ಫುಟ್ಪಾತ್ ತೆರವು ಅನ್ನುವಂಥ ನೆಪದಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳನ್ನ ಬೀದಿಗೆ ತಳ್ಳುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳು, ಇಲ್ಲಿ GBA ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳು ನಾವು ಸೇರಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟವನ್ನ ಮಾಡ್ತಾ ಇದೀವಿ. ತಕ್ಷಣವೇ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ಏನಿದೆ ಅದನ್ನ ನಿಲ್ಲಿಸಬೇಕು. ಅದೇ ರೀತಿ ನಮಗೆ 2014ರಲ್ಲಿ ಏನು ಬೀದಿ ಬದಿ ವ್ಯಾಪಾರಿಗಳ ಜೀವನ ಸಂರಕ್ಷಣಾ ಕಾಯ್ದೆ ಏನಾಗಿದೆ, ಆ ಕಾಯ್ದೆಯ ಪ್ರಕಾರ ನಮ್ಗೆಲ್ಲರಿಗೂ ಕೂಡ ವೆಂಡಿಂಗ್ ಝೋನ್ಗಳನ್ನ ಮಾಡ್ಕೊಡ್ಬೇಕು, ID ಕಾರ್ಡ್ ಕೊಡಬೇಕು, ಗುರುತಿನ ಚೀಟಿ ಕೊಡಬೇಕು, ಮತ್ತೆ ಚುನಾವಣೆಯನ್ನ ಮಾಡಬೇಕು ಅಂತೇಳಿ ಆ ಒಂದು ಕಾಯ್ದೆನಲ್ಲಿದೆ. ಹಾಗಾಗಿ ಆ ಕಾಯ್ದೆಯನ್ನ ಗಾಳಿಗೆ ತೂರಿ ಇವತ್ತು ಫುಟ್ಪಾತ್ ತೆರವು ಅನ್ನೋ ನೆಪದಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿಸಿದ್ರೆ ಇದನ್ನ ನಾವು ಖಂಡಿಸ್ತೀವಿ. ಹಾಗಾಗಿ ಇವತ್ತು 7 ಪ್ರಗತಿಪರ ಸಂಘಟನೆಗಳು ಸೇರಿ ಇವತ್ತು ನಾವು ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟವನ್ನ ಮಾಡ್ತಾ ಇದೀವಿ. ತಕ್ಷಣ ಈ ಹೋರಾಟ ಇದನ್ನ ತೆರವನ್ನ ನಿಲ್ಲಿಸಲಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ನಾವು ಬೀದಿ ಬದಿ ವ್ಯಾಪಾರಿಗಳು ಮಾಡಬೇಕಾಗ್ತದೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆನ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಅಲ್ಲಿ ವ್ಯಾಪಾರ ಮಾಡುವಂತ ಸ್ಥಳದಲ್ಲಿ ಸರಿಯಾದಂತ ಸೌಲಭ್ಯಗಳಿಲ್ಲ. ಫುಟ್ಪಾತ್ ಅಂತ ಹೇಳಿ ಏನ್ ಹೇಳ್ತಾರೆ, ಅದ್ಯಾವುದು ಕೂಡ ಫುಟ್ಪಾತ್ ಅಲ್ಲ, ನಾವು ನಿಂತಿರೋಂಥದ್ದು ಮೋರಿ. ಇವ್ರಿಗೆ ಅಷ್ಟು ಕೂಡ ತಿಳುವಳಿಕೆ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ತಿಳ್ಕೊಬೇಕಾಗ್ತದೆ ಸರ್ಕಾರ. ಫುಟ್ಪಾತ್ ತೆರವು ಅಂತ ಹೇಳ್ತಾರೆ, ಫುಟ್ಪಾತ್ಗಳೇ ಇಲ್ಲ ಬೆಂಗಳೂರಲ್ಲಿ. ಮೋರಿಗಳು, ಆ ಕಲ್ಲುಗಳೇನಾದ್ರೂ ಎತ್ಬಿಟ್ಟು ಅದು ಫುಟ್ಪಾತ್ ಅಲ್ವೇ ಅಲ್ಲ, ಜನ ಎಲ್ಲಿಂದ ಓಡಾಡ್ತಾರೆ, ಅದನ್ನೇ ಫುಟ್ಪಾತ್ ಅಂತೇಳಿ, ಮೋರಿಗಳನ್ನೇ ಫುಟ್ಪಾತ್ ಅಂತೇಳಿ ಇವತ್ತು ಅವರು ಫುಟ್ಪಾತ್ ತೆರವು ಅಂತೇಳಿ ಇವತ್ತು ಮಾಡ್ತಾ ಇದ್ದಾರೆ. ನಾವು ನಿಂತಿರುವಂತದ್ದು ಮೋರಿಗಳ ಮೇಲೆ, ಮತ್ತೆ ಬೀದಿ ಪಕ್ಕದಲ್ಲಿ ನಾವು ನಿಂತ್ಕೊಂಡು ವ್ಯಾಪಾರ ಮಾಡ್ತಾ ಇರೋಂಥದ್ದು. ಮತ್ತೆ ಫುಟ್ಪಾತ್ಗಳೇನಾದ್ರೂ ಇದ್ರೆ ಅದ್ರ ಪಕ್ಕದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನಾವು ನಿಂತ್ಕೊಂಡು ವ್ಯಾಪಾರ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ. ಹಾಗಾಗಿ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳು ವೆಂಡಿಂಗ್ ಝೋನ್ ಮಾಡಕ್ಕೆ ಅವರು ವೆಂಡಿಂಗ್ ಝೋನ್ ಮಾಡ್ಬಿಟ್ಟಿದ್ರೆ 2014ರ ಕಾಯ್ದೆ ಪ್ರಕಾರ ವೆಂಡಿಂಗ್ ಝೋನ್ ಮಾಡಿ ನಾವು ಗುರುತಿನ ಚೀಟಿ ಕರೆಕ್ಟ್ ಆಗಿ ಎಲ್ಲರಿಗೂ ಕೊಟ್ಬಿಟ್ಟಿದ್ರೆ ನಾವು ಇವತ್ತು ಹೋರಾಟ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಅವರು ಕೂಡ ಫುಟ್ಪಾತ್ ತೆರವು ಅಂತ ಹೇಳಿ ಹೇಳುವಂತ ಅವಶ್ಯಕತೆ ಕೂಡ ಇರಲಿಲ್ಲ. ಹಾಗಾಗಿ ಇವತ್ತು ನಮ್ಮನ್ನ ಮಾತ್ರನೇ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅಂತ ಹೇಳಿ ಇವತ್ತು ಫುಟ್ಪಾತ್ ತೆರವು ಅಂತ ಹೇಳಿ ಇವತ್ತು ವ್ಯಾಪಾರಿಗಳನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ನಮ್ಗೆ ಏನ್ ಕಾಯ್ದೆ ಇದೆ ಆ ಕಾಯ್ದೆನ ಜಾರಿ ಮಾಡ್ಲಿಕ್ಕೆ ಈ ಸರ್ಕಾರ ಹೋಗ್ತಾ ಇಲ್ಲ. ದಯವಿಟ್ಟು ಸಂವಿಧಾನಾತ್ಮಕವಾಗಿ ನಮ್ಗೆ ಹಕ್ಕು ಕೂಡ, ಬದುಕುವ ಹಕ್ಕು ಕೂಡ ಇದೆ, ವ್ಯಾಪಾರದ ಹಕ್ಕು ಕೂಡ ಇದೆ, ಅದನ್ನ ಕೂಡ ಗಣನೆಗೆ ತಗೊಬೇಕು. ನಮ್ಗೆ ಬದುಕಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು. ಬೀದಿ ಬದಿ ವ್ಯಾಪಾರಿಗಳು ಇಲ್ಲಿ ಬರುವಂತವ್ರೆಲ್ಲರೂ ಕೂಡ ದೊಡ್ಡ ದೊಡ್ಡ ಶ್ರೀಮಂತರೇನಲ್ಲ. ಅವತ್ತು ದುಡಿದು ಅವತ್ತು ತಿಂದು ಅವರ ಮಕ್ಕಳಿಗೆ ಒಂದು ಎಜುಕೇಶನ್ ಅನ್ನ ಕೊಡಿಸುವಂಥದ್ದು, ಮನೆ ಮೇಂಟೈನ್ ಮಾಡುವಂಥದ್ದನ್ನ ಮಾಡ್ತಾ ಇದಾರೆ. ಈಗಾಗಲೇ ಅವ್ರು 1ನೇ ತಾರೀಕಿಂದ ಈ ರೀತಿ ತೆರವು ಕಾರ್ಯವನ್ನು ಮಾಡ್ತಾ ಇರೋದ್ರಿಂದ ಸುಮಾರು ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಬೀದಿಗೆ ಬಿದ್ದಿದ್ದಾರೆ. ವ್ಯಾಪಾರ ಮಾಡ್ಲಿಕ್ಕೆ ಆಗ್ತಲ್ಲ, ಮಕ್ಕಳ ಫೀಸ್ ಕಟ್ಟಕ್ ಆಗ್ತಲ್ಲ, ಊಟಕ್ಕೂ ಇಲ್ಲದೆ ಇರುವಂತ ಸಮಸ್ಯೆ ನಿಮ್ಗೆ ಗೊತ್ತಾಗ್ತದೆ. ಮತ್ತೆ ಮಾರ್ಕೆಟ್ ಅಂತ ಕಡೆ 1 ತಿಂಗಳಿಂದಾನೇ ಈ ರೀತಿ ಮಾಡ್ತಾ ಇರೋದ್ರ ವ್ಯಾಪಾರನೇ ಹಾಕಕ್ ಆಗ್ತಲ್ಲ. ಇಲ್ಲಿ ಹಾಕ್ತಾರೆ, ಮತ್ತೆ ಅವ್ರು ಬಂದು ತುಂಬ್ಕೊಂಡು ಹೋಗ್ತಾರೆ. ಈ ತರ ಪರಿಸ್ಥಿತಿ ಇದೆ. ಹಾಗಾಗಿ ನಮ್ಗೆ ವೆಂಡಿಂಗ್ ಝೋನ್ಗಳನ್ನ ಮಾಡಿ ಜಾಗವನ್ನ ಕೊಡಬೇಕು ಅಂತ ಹೇಳಿ ಕೇಳ್ಕೊಂತೀನಿ. ಮತ್ತೆ ಬೀದಿನಲ್ಲಿ ನಡೆಯುವಂತವ್ರಿಗೆ, ಪಾದಚಾರಿಗಳಿಗೆ ಎತ್ಕಟ್ಟುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಫುಟ್ಪಾತ್ ಗಳನ್ನ ಸರಿಯಾಗಿ ಮಾಡ್ಬಿಟ್ಟಿದ್ರೆ ಅವ್ರಿಗೂ ನಮಗೂ ಗಲಾಟೆ ಆಗುವಂತ ಸಂದರ್ಭ ಬರ್ತಾ ಇರ್ಲಿಲ್ಲ. ಅವ್ರು ನಮ್ಮ ಬಗ್ಗೆ ಮಾತಾಡ್ತಾನೂ ಇರಲಿಲ್ಲ. ಸರಿಯಾದಂತ ಫುಟ್ ಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ವಿ. ಅಕಸ್ಮಾತ್ ತಪ್ಪಿ ನಾವೇನಾದ್ರೂ ಅಲ್ಲಿ ವ್ಯಾಪಾರ ಮಾಡ್ಲಿಲ್ಲ ಅಂತಂದ್ರೆ ಇವತ್ತು ಫುಟ್ಪಾತಿನ ಕತೆ ಏನಾಗ್ತದೆ ಅಂತ ಹೇಳಿ ಇಡೀ ಬೆಂಗಳೂರಿಗೆ ಗೊತ್ತಿದೆ. ಬರೀ ವಾಸನೆಗಳಲ್ಲಿ ತುಂಬಿರ್ಬೇಕಾಗ್ತದೆ, ಕಸದ ರಾಶಿಗಳನ್ನ ಹಾಕ್ತಾರೆ, ಮತ್ತೆ ಅಲ್ಲಿ ಬೇರೆ ಏನೆಲ್ಲ ಅವ್ಯವಹಾರಗಳನ್ನ ಮಾಡ್ತಾರೆ ಖಾಲಿ ಇರುವಂತ ಕಡೆ ಫುಟ್ಪಾತ್ ಅಲ್ಲಿ. ಹಾಗಾಗಿ ಅದನ್ನ ಕೂಡ ನಾವು ವಿರೋಧಿಸ್ತೀವಿ. ಆದಷ್ಟು ಬೇಗ ನಮ್ಗೆ ಫುಟ್ಪಾತ್ ತೆರವು ಅನ್ನುವಂಥದ್ದನ್ನ ನಿಲ್ಲಿಸಬೇಕು, ಬೀದಿ ಬದಿ ವ್ಯಾಪಾರಿಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ. ಸುಮಾರು ಹಲವಾರು ವರ್ಷಗಳಿಂದ ಬೀದಿ ಬದಿಯಲ್ಲೇ ವ್ಯಾಪಾರ ಮಾಡ್ತಾರೆ ನಾವು.
ಆವಾಗ ಜನಸಂದಣಿ ಈಗ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಜನಸಂದಣಿ ಜಾಸ್ತಿ ಆಗಿದೆ, ಪಾದಚಾರಿಗಳಿಗೆ ತೊಂದರೆ ಆಗ್ತದೆ, ನೀವು ಎತ್ತಂಗಡಿ ಮಾಡಿ ನಮಗೊಂದು ಆಟೇಷನ್ ಮಾಡಿ ಈ ಕಡೆ ನೋಡಿ. ಒಂದು ತಿಂಗಳಿಂದ ಮುಂದೆ ಹೇಳಿದ್ರು, ಅಷ್ಟೊತ್ತಿಗೆ ಇವರು ಎಚ್ಚೆತ್ಕೊಂಡು ನಮ್ಮನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ನಾವು ಈ ಸ್ಥಿತಿಯಿಂದ ಬರ್ತಿರಲ್ಲ. PM ಸ್ವನಿಧಿ ಲೋನು ಅಂತ ಕೊಟ್ಟಿದ್ದಾರೆ, ಅದು ಸಾಲ ತೀರ್ಸೋಕ್ಕಾಗಲ್ಲ ಬಡವರು. ಆಮೇಲೆ ಇನ್ನೊಂದು ಮಕ್ಳದ್ದು ಎಜುಕೇಷನ್ ಬಂದಿದೆ. ಈಗ ಸಡನ್ನಾಗಿ ಈಗ ಎತ್ತಂಗಡಿ ಮಾಡೋ ಅಂದ್ರೆ ನಾವು ಎಲ್ಲಿ ಹೋಗೋದು? ಇಲ್ಲ ವಿಷ ಕುಡಿಬೇಕು, ಇಲ್ಲ ಸರ್ಕಾರಕ್ಕೆ ನಾವು ತಲೆಬಾಗಿ ನಾವು ಒಂಥರ ಅವ್ರ ಕಣ್ಣಿಗೆ ನಾವು ಒಂಥರ ಯಾವ ರೀತಿ ಕಾಣ್ತದೆ, ಉಗ್ರವಾದಿಗಳ ಥರ ಕಾಣ್ತಾ ಇದ್ವಿ. ಎಲ್ಲಿಂದ ನಾವು ಬಂದವರು ಜೀವನ ಮಾಡ್ತಾರೆ, ಬೆಂಗಳೂರಿಗೆ ಕಟ್ಟಕ್ಕೆ ಮಾಡ್ತಾರೆ. ನಾವು ಇಲ್ಲಿದ್ದು ನಾವೇನೋ ಮಾಡಿ ನಮ್ಗೆ ಇವತ್ತು ಅನ್ನ ಇಲ್ಲ ಸಿಕ್ಕಿಲ್ಲ ಅಂದರೆ ನಮಗೆ ಭಾಳ ತೊಂದರೆ ಆಗ್ತದೆ ಸರ್. ಅದರಲ್ಲಿ ನಮ್ಮ ಮನೆಗಳಲ್ಲಿ ಪೇಷಂಟ್ಗಳು ಇರ್ತಾರೆ, ಹೃದಯಾಘಾತದವರು ಇರ್ತಾರೆ, ಅವ್ರಿಗೆಲ್ಲ ಏನು ಮೆಡಿಸನ್ ಕೊಡೋಕೆ ಸುಧಾನು ನಮ್ಮ ಕೈನಲ್ಲಿ ಆಗ್ತಾಯಿಲ್ಲ. ಒಂದು ರೇಷನ್ ಕಾರ್ಡ್ ಮಾಡೋಕ್ಕೆ ಹೋದರೆ ಅಲ್ಲೂ ನಮಗೆ ಏನು ಸವಲತ್ತುಗಳಿಲ್ಲ. ಅನ್ನದಾನ ಆ ಭಾಗ್ಯ ಈ ಭಾಗ್ಯ ಕೊಡ್ತಿಂತಾರೆ. ನಮಗೊಂದು ಬೀದಿ ವ್ಯಾಪಾರಿಗಳು ಒಂದು ಭಾಗ್ಯ ಅಂತ ಕೊಡ್ಲಿ ನಮಗೂ. ಅದನ್ನ ನಾವು ಸರ್ಕಾರಕ್ಕೆ ಬೇಡಿಕೆ ಇಡ್ತೀನಿ. ಆದಷ್ಟು ನಮಗೆ ಸರ್ಕಾರ ಈಗ GB ಅವೇನೇನಿದೆ ಅದೆಲ್ಲ ನಮ್ಮ JCBಗಳೆಲ್ಲ ಹೊಡಿತಾವೆ, ಅವೆಲ್ಲ ನಿಲ್ಲಿಸಿ ನಮಗೆ ಬೀದಿ ವ್ಯಾಪಾರಕ್ಕೆ ಒಂದು ಅನುವು ಮಾಡಿಕೊಟ್ಟು ಆಮೇಲೆ ಅವರು ಪಾದಚಾರಿ ಮಾರ್ಗ ಮಾಡಲಿ ಸರ್. ಈಗ ಸದ್ಯಕ್ಕೆ ನಾವು ನಗರದಲ್ಲಿ ಮಾಡ್ತಾ ಇದ್ದೀವಿ. ಈಗ ನಮಗೆ ಸರ್ಕಾರ ಎಲ್ಲ ಸ್ಪಂದಿಸಿದ್ರೆ ನಾವು ಇಲ್ಲಿಗೆ ಕೈ ಬಿಡ್ತೀವಿ. ಸ್ಪಂದಿಸಿದ್ರೆ ಇಡೀ ಕರ್ನಾಟಕನೇ ಒಂದಾಗಿ ನಾವು ಜೀವ ಕೊಡೋಕ್ಕೂ ರೆಡಿ, ಜೀವನ ಮಾಡೋಕ್ಕೂ ರೆಡಿ ಸರ್. ಮಾತೆತ್ತಿರೆ ನಾವು ಒಳ್ಳೇದು ಮಾಡ್ತೀವಿ, ಎಲ್ಲ ಒಳ್ಳೇದು ಮಾಡ್ತೀವಿ ಅಂತ ಬರೇ ಸುಳ್ಳು ಭರವಸೆ ಮಾತ್ರ ಕೊಡ್ತಾ ಇದ್ದಾರೆ. ಈಗ ಬೀದಿ ಬದಿ ವ್ಯಾಪಾರದವರಿಗೆ 6 ಅಡಿ ಜಾಗ ಫಿಕ್ಸ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ, ಬರೇ ಸುಳ್ಳು ಭರವಸೆನೇ ಇದೆ. ಇದು ಬಡವರಿಗೆ ಭಾಳ ಅನ್ಯಾಯ ಆಗ್ತದೆ. ಓದೋ ಮಕ್ಕಳಿಗೆ ಆಗಲಿ, ಹೆಂಗೆ ಬೀದಿ ಬದಿ ವ್ಯಾಪಾರ ಮಾಡೋರು ಮಕ್ಕಳಿಗೆ ಯಾವ ರೀತಿ ಓದಿಸ್ಬೇಕು ಅವ್ರಿಗೆ ಯಾವುದೂ ಗಮನಕ್ಕಿಲ್ಲ. ಹೇಳಿದ್ರೆ ಮಾತೆತ್ತಿರೆ ತೆರವುಗೊಳ್ತೀವಿ, ನಾವು ಈ ರೀತಿ ಮಾಡ್ತೀವಿ ಆ ರೀತಿ ಮಾಡ್ತೀವಿ ಅಂತಾರೆ, ಬರೇ ಸುಳ್ಳು ಭರವಸೆನೇ ಹೊರತು ಬೇರೆ ಯಾವುದೂ ಇಲ್ಲ. ಈಗ ನಮ್ಮ ಜನಗಳು ಯಾವ ರೀತಿ ಬದುಕಬೇಕು, ಇಡೀ ಕರ್ನಾಟಕದ ಜನಕ್ಕೆ ಬಿಟ್ಬಿಟ್ಟು ಹೊರಗಡೆ ರಾಜ್ಯದವ್ರಿಗೆಲ್ಲನೂ ಅವರು ಏನು ಬೇಕೋ ಮಾಡಿಕೊಡ್ತಾ ಇದ್ದಾರೆ ಹೊರತು ಕರ್ನಾಟಕದ ಜನಕ್ಕೆ ಅವ್ರಿಗೆ ಕಾಣ್ತಾ ಇಲ್ವಾ ಹೇಳಿ? ಇದನ್ನ ಈ ಸರ್ಕಾರ ನಮ್ಮ ಕರ್ನಾಟಕದವ್ರಿಗೆ 27,000 ಚಿಲ್ಲರೆ ಕಾರ್ಡ್ ಸರ್ವೆ ಆಗಿದೆ. ಅಂಥವ್ರಿಗೆ ಮಾನ್ಯತೆ ಕೊಟ್ಟು ಅವ್ರಿಗೆ ಸರ್ವೆ ಮಾಡಿ ಅವ್ರಿಗೆ ಎಲ್ಲೆಲ್ಲಿ ಜಾಗ ಇದು ಮಾಡಿದಾರೋ ಅಲ್ಲಿ ಇದು ಮಾಡಿಕೊಂಡು ಪಟ್ಟಿ ಹಾಕಿ ಕೊಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಇವರು ಯಾವುದು ಇಲ್ದಲೆ ಏಕದಮ್ JCB ತಗೊಂಡೋಗಿ ಅಲ್ಲಿ ಇಲ್ಲಿ ತೆರವುಗೊಳ್ಳುತ್ತಾ ಇದ್ರೆ ಭಾಳ ಅನ್ಯಾಯ ಆಗ್ತದೆ. ಕರ್ನಾಟಕ ಜನಕ್ಕೆ ಮಾನ್ಯತೆ ಕೊಡಿ. ನಾವು ಕರ್ನಾಟಕದಲ್ಲಿ ಹುಟ್ಟಿ ಬೇರೆ ನಾವು ತಮಿಳ್ನಾಡಿಗೆ ಹೋಗೋಣ, ಇಲ್ಲ ಬಾಂಬೆಗೆ ಹೋಗೋಣ, ಇಲ್ಲ ಡೆಲ್ಲಿಗೆ ಹೋಗೋಣ, ಇಲ್ಲ ಆಂಧ್ರಕ್ಕೆ ಹೋಗೋಣ. ಇದು ನಾವು ಕರ್ನಾಟಕದಾಗ ಹುಟ್ಟಿ ಬಾಳರಿಗೆ ಯಾಕೆ ನೀವು ಅವಕಾಶ ಮಾಡಿಕೊಡ್ತಾ ಇಲ್ಲ ಹೇಳಿ? ಆದ್ದರಿಂದ ಭಾಳ ತೊಂದರೆ ಆಗ್ತದೆ. ಬೀದಿ ಬದಿ ವ್ಯಾಪಾರದವರು ಪಾಪ ಕುಂಟ್ರಿದ್ದಾರೆ, ಕುಳ್ರಿದ್ದಾರೆ, ಅಂಗವಿಕಲರಿದ್ದಾರೆ, ಅವ್ರ ಸಹಿತನೂ ಪೆಟ್ಟಿ ಅಂಗಡಿ ಹಾಕ್ಕೊಂಡು ಏನೋ ಕತೆ ಮಾಡ್ತಾರೆ. ಅದನ್ನು ಕೂಡ ಕಿತ್ತಾಕಕ್ಕೆ ಸರ್ಕಾರ ಮುಂದಾಗಿದೆ ಅಂದರೆ ಇದು ನಾಚಿಕೆ ಆಗ್ತದೆ. ದಯವಿಟ್ಟು ನಮಗೆ ಏನಿದೆ ಕೂಲಂಕುಷಿಕವಾಗಿ ಬಡವರಿಗೆ, ಬೀದಿ ಬದಿ ವ್ಯಾಪಾರದವ್ರಿಗೆ ಬದುಕಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ದಯವಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ಎಲ್ಲ ಕಡೆನೂ ತೊಂದರೆ ಆಗ್ತಾ ಇದೆ. ಅದು ದಯವಿಟ್ಟು ನಮಗಿದು ಬಡವರ ಬಗ್ಗರಿಗೆ ಅಂತ ಹೊಡಿಬೇಡಿ. ಬಡವರು ಇದ್ದಾರೆ, ಕುಂಟರು ಇದ್ದಾರೆ, ಕಣ್ಣಿಲ್ದದು ಇದ್ದಾರೆ, ಜೀವನ ಮಾಡೋದು ಭಾಳ ಕಷ್ಟ ಆಗಿದೆ. ಅದರಿಂದ ಏನಾರ ಮಾಡಿ ಒಂದು ಈ ಥರ ಸರ್ಕಾರ ಈ ಥರ ಮಾಡಬಾರ್ದು. ಭಾಳ ಅನ್ಯಾಯ ಆಗಿದೆ ಇದು ಸರ್ಕಾರ, ಎಲ್ಲ ಕಡೆಯಿಂದ ಅನ್ಯಾಯ ಆಗಿದೆ. ಒಂದಲ್ಲ ಎರಡಲ್ಲ ಎಲ್ಲ ಸರ್ಕಾರ ತುಂಬ ಬಡವ್ರಿಗೆ ಏನೋ ಒಂದು 5 ಪೈಸೆದು ಅನುಕೂಲ ಇಲ್ಲ. ಇಲ್ಲಿ ಬರೀ ಶ್ರೀಮಂತ ನೋಡ್ಕೊಂತ ಅಷ್ಟು ಬಿಟ್ಟರೆ ಬಡವ್ರಿಗೆ ಏನೂ ಇಲ್ಲ. ಬೀದಿ ಮೇಲೆ ಇವತ್ತು ಇದ್ದೇ ಇಲ್ಲ, ನಾಳೆಗೆ ಮಾಡಿದ್ರೆ ಕೂಲಿ ಇಲ್ಲ. ಇವತ್ತು ಹೋಯ್ದೆ ಅವ್ರ ಕಾಟ, ಇವ್ರು ಬಂದರೆ ಇವ್ರ ಕಾಟ. ಇಷ್ಟು ಮಾತ್ರ ದಯವಿಟ್ಟು ಎಲ್ಲರಿಗೂ ಪರೀಕ್ಷೆ ಮಾಡಿಕೊಡಿ. ನಾನು ಇಷ್ಟೇ ಕೇಳ್ಕೊಳೋದು. ನಮ್ಮ ಬೀದಿಯಲ್ಲಿ ತಳ್ಳಿಬಿಟ್ಟು ಇವರು ಈ ಮಿನಿಸ್ಟರ್ ಆಗಿರೋದು ಯಾರನಿಂದೆ? ಬಡವನ ಮುಂದೆ. ಬಡವರೆಲ್ಲ 150 ಕೊಟ್ಟೆ ಎಲ್ಲ ಕರ್ಕೊಂಡು ಹೋಗೋದು, ಮೀಟಿಂಗ್ಗೆಲ್ಲ ಕರ್ಕೊಂಡು ಹೋಗೋದು, ಎಲ್ಲ ತೋರಿಸಿ ನಮ್ಮನ್ನೆಲ್ಲ ಓಟ್ ಹಾಕಿಸ್ಕೊಬಿಟ್ರು. ಇವಾಗ ಮಿನಿಸ್ಟರ್ ಆಗಿರೋದು ಬಡವ್ರ ಬಗ್ಗೆ. ಇವಾಗ ಬಂದು ನಮ್ಮನ್ನೆಲ್ಲ ಬೀದಿಯಲ್ಲಿ ತಳ್ಳಿಬಿಟ್ಟು ಹೋಗ್ಬಿಟ್ರೆ ನಾವು ಒಂದೇ ಒಂದು 5 ನಿಮಿಷಲ್ಲೇ ನಮ್ಮ ಅಂಗಡಿಗಳೆಲ್ಲ ಎತ್ಕೊಂಡು ಹೋಗಿ ಫುಟ್ಪಾತಲ್ಲಿ ಹಾಕ್ಬಿಟ್ರು. ನಾವೇನು ಮಾಡಬೇಕು? ನಮ್ಗೆ ಜಾಗ ಬೇಕು, ನಾವು ಅಂಗಡಿ ಮಡಗಿ ನಾವು ನಡೆಸ್ಬೇಕು. ನಮ್ಮ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋಕ್ಕಿಲ್ಲ, ಮನೇಲೆ ಬಾಡಿಗೆ ಕಟ್ಟೋಕ್ಕಿಲ್ಲ. ಬಾಡಿಗೆಯವರು ಓನರ್ಗಳೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ, ಬಾಡಿಗೆ ಕಟ್ಟೋಕ್ಕೂ ದುಡ್ಡಿಲ್ಲ. ನಾವೇನು ಮಾಡಬೇಕು? ಇವಾಗ ನಿಮ್ಗೆಲ್ಲ ಓಟ್ ಹಾಕಿದ್ದಕ್ಕೆ ತಾನೇ ನಾವು ಹಿಂಗೆಲ್ಲ ಮಾಡಿರೋದು ನಮ್ಮನ್ನೇ ಅಲ್ವಾ? ನಮ್ಮ ಕಷ್ಟ ಹಿಂಗೆಲ್ಲ ಮಡಗಿಬಿಟ್ಟು ಎಲ್ಲ ಎತ್ಕೊಂಡು ಹೋಗಿ ನಮ್ಮ ಒಂದೊಂದು ಅದೇ ಅಂಗಡಿ ಮೇಲೆ 3 ಲಕ್ಷ 2 ಲಕ್ಷ ನಮ್ಮ ಸಾಲ ಮಾಡ್ಕೊಂಡೆ
ಮಕ್ಕಳನ್ನೇ ಸಾಕ್ಕೊನೆ ಬಾಡಿ ಕಟ್ಕೊನೆ ನಾವು ಜೀವನ ನಡೀತಾ ಇತ್ತು. ಇವಾಗ ಫುಟ್ಪಾತ್ ನೀವು ಗೌರ್ಮೆಂಟೇ ಕೊಟ್ಟಿಲ್ಲದ್ರೆ ನಾವು ಇದು ಸ್ವಂತವ್ರು ಕೊಡಿಸ್ತಾರ, ಜಾಗ ತೋರಿಸ್ತಾರ? ನಾವು ಓಟ್ ಹಂಗದಾನೆ ಹಿಂಗೆಲ್ಲ ಮಾಡಿರೋದು. ನೀವು ಮಿನಿಸ್ಟರ್ ಆಗಿರೋದೇ ಬಡವ್ರ ಬಗ್ಗೆ. ಇವಾಗ ಬಡವ್ರಿಗೆ ಈ ಕಷ್ಟ ಕೊಟ್ಟಿದ್ದೀಯ ಅಂದ್ರೆ ನಾವು ಓಟ್ ಹಾಕಾಗ ಇನ್ನು ಕೇಳೋಕೆ ಬರ್ತೀಯ? ನೀನು ಕೇಳೋಕೆ ಬರ್ತೀಯ? ನಾವೇ ನಮ್ಮ ಮಕ್ಕಳೆಲ್ಲ ಬೀದಿಯಲ್ಲಿ ಬಿಟ್ಟಿದ್ದೀವಿ, ಊಟ ಇಲ್ಲ, ಅದಕ್ಕೆ ಕಾಯ್ತಾ ಇದ್ದೀವಿ. 3 ದಿವಸ 4 ದಿವಸ ಊಟ ಇಲ್ಲ, 3 ದಿವಸದಿಂದ ಬರ್ಬೇಕು. ನಮ್ಗೆ ನ್ಯಾಯ ಕೊಡಬೇಕು. ಸಾಹುಕಾರಿಗಳು ಮನೆ ಕೇಳಲ್ಲ, ನಮ್ ಬಡವ್ರಿಗೆ ನೀವು ಮನೆ ಕೊಡಬೇಕು. ಇವಾಗ ನಾವು ಯಾವ ಜೀವನಲ್ಲಿ ನಡೆಸೋದು? ಯಾವ ಇದನ್ನಲ್ಲಿ ದುಡ್ಡಲ್ಲಿ ನಾವು ಬಾಡಿ ಕಟ್ಟೋದು? ನಾವೆಲ್ಲ ಸಾಲ ಆಗಿದ್ದೀವಿ. 3 ಲಕ್ಷ 4 ಲಕ್ಷ ಈ ಅಂಗಡಿಗಳ ಮೇಲೆ ಸಾಲ ಇಸ್ಕೊಂಡಿದ್ದೀವಿ. ಮಕ್ಕಳನ್ನೇ ಸಾಕೋದ, ಬಾಡಿಗೆ ಕಟ್ಟೋದ? ನೀವೇ ಬೀದಿಯಲ್ಲಿ ಇದ್ದೀವಿ, ನಾವೇ ಊಟ ಇಲ್ಲದ ಇದ್ದೀವಿ, ಕಾಯ್ತಾ ಇದ್ದೀವಿ. ಇವಾಗ ಮಕ್ಕಳಿಗೆ ಅಲ್ಲಿ ಊಟ ಕೊಡೋದು? ನಾವು ಸಾಲ ಮಾಡಕ್ಕೆ ಸಾಲ ಕೊಡಲ್ಲ, ಯಾರೂ ಇವಾಗ ಸಾಲ ಕೊಡಲ್ಲ. ಏನು ವ್ಯಾಪಾರನೂ ಇಲ್ಲ. ಬೀದಿ ಮೇಲೆ ಬೇಡ ಅಂತೀರಲ್ಲ, ರೋಡ್ ಫುಟ್ಪಾತ್ ಮೇಲೆ ತಾನೇ ಮಡಗಿದ್ದೀವಿ, ಯಾಕೆ ಬೇಡ ಅನ್ನೋದು? ಇವಾಗ ನಿಮ್ಗೆಲ್ಲ ರೂಲ್ಸ್ಗಳೆಲ್ಲ ನೀವೇನೋ ರೂಲ್ಸ್ ಮಾಡಿಬಿಟ್ಟೆ. ಆ ರೂಲ್ಸ್ ಕೊಟ್ಟಿರೋದು ಬಡವರೇ. ನಿಮ್ಗೆ ಬಡವ್ರು ಕೊಡಂಗದಾನೆ, ಓಟ್ ಹಾಕಂಗದಾನೆ, ನೀವು ರೂಲ್ಸ್ ಎತ್ತಿದೀಯಾ? ಇವಾಗ ಬಡವ್ರನ್ನೇ ರೋಡ್ ಮೇಲೆ ಬಿಟ್ಟಿದೀಯಾ? ನಿನ್ನ ಅದೇ ಫುಟ್ಪಾತ್ ಮೇಲೆ ನೀನು ಕುತ್ಕೋಬೇಕು, ನಾವು ಮಾಡಿಸ್ತೀನಿ. ಇವಾಗ ಬಡವರೆಲ್ಲ ಸೇರಿ ನಾವು ಮಾಡಿಸ್ತೀನಿ ಬಂದು. ನೀವು ಫುಟ್ಪಾತ್ಗೆ ಹೋಗ್ಬೇಕು. ನಿಮ್ಗೆ ಒಂದೇ ಒಂದು ಓಟ್ ಹಾಕಲ್ಲ, ನಿನ್ನೆ ಎತ್ತಿ ಫುಟ್ಪಾತ್ ಇದು ಡಿಚ್ಚಲ್ಲಿ ಮಡಗ್ತೀನಿ. ಬದಿ ವ್ಯಾಪಾರದವ್ರಿಗೆ ತುಂಬಾ ಕಿರುಕುಳ ಕೊಡ್ತಾ ಇದ್ದಾರೆ. ಎಲ್ಲೂ ಕರೆಕ್ಟ್ ಆಗಿ ನಮ್ಗೆ ವ್ಯಾಪಾರ ಮಾಡಕ್ ಜಾಗ ಇಲ್ಲ. ಬಂದು ಫುಟ್ಪಾತ್ ನಲ್ಲಿ ನೀವು ಹಾಕಬೇಡಿ, ನೀವು ಆ ಕಡೆಗೆ ಹೋಗಿ ಈ ಕಡೆಗೆ ಹೋಗಿ ಅಂತ ತಳ್ತಾ ಇರ್ತಾರೆ. ಜನ ಬದುಕೋದೇ ತುಂಬಾ ಕಷ್ಟ ಆಗೈತೆ. ನಮ್ಗೆ ನ್ಯಾಯ ಕೊಡ್ಬೇಕು ಅಂತ ನಾವು ತಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಮಾರುಕಟ್ಟೆಯಿಂದ ಅಂಗಡಿ ಮುಕ್ಕಟ್ಟುಗಳಾಯ್ತು, ಅಂಗಡಿ ಮುಕ್ಕಟ್ಟುಗಳಿಂದ ಇವಾಗ ಮಾಲ್ ಆಗೈತೆ. ಮೊದ್ಲಾಗ್ ಬಂದಿದ್ದು ಬೀದಿ ವ್ಯಾಪಾರ. ನಾವೆಷ್ಟೋ ಜನ ಬೀದಿ ಮೇಲೆ ವ್ಯಾಪಾರ ಮಾಡ್ಕೊಂಡು ಆಗಿನ ಕಾಲದಿಂದ ಈಗಿನ ಕಾಲವರೆಗೂ ಬೀದಿ ವ್ಯಾಪಾರ ಮಾಡ್ತಾ ಇದ್ದೀವಿ. ನಮ್ಮನ್ನ ಬದುಕೋಕ್ ಬಿಡಿ, ಇಲ್ವಾ ಜಾಗ ಕೊಡಿ. ಏಕಾಏಕಿ ಎತ್ಬಿಟ್ಟು ನಮಗೆ ಈ ತರ ತೊಂದರೆ ಕೊಟ್ರೆ ಹೆಂಗೆ? ಬೀದಿ ಬದಿ ವ್ಯಾಪಾರ ಸುಮಾರು ವರ್ಷಗಳಿಂದ ಮಾಡ್ತಾ ಇರೋದು. ನಾವು ಒಬ್ಬರೇ ಅಂತಲ್ಲ, ಸುಮಾರು ಜನ ಇದಾರೆ ವ್ಯಾಪಾರ ಮಾಡ್ತಾ ಇರೋರು. ಹೇಗೆ ಅಂದ್ರೆ BBMP ಕಡೆಯಿಂದ ಕಾರ್ಡ್ ತಗೊಂಡು ಲೊಕೇಶನ್ ಸರ್ವೆ ಮಾಡಿ ಅಲ್ಲಿ ನಮ್ಗೆ ಕಾರ್ಡ್ ಅವ್ರು ಕೊಟ್ಟಿರೋದು. ಫೋಟೋ ಇರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅದು GBN ಅಲ್ಲಿ ಇದೆ ನಮ್ದು ಕಾರ್ಡ್ ಕೊಟ್ಟಿರೋದು. ಇನ್ನೊಂದೇನಂದ್ರೆ ನಾವೆಲ್ಲ ಎಜುಕೇಟೆಡ್, ಎಲ್ರಿಗೂ ಇಲ್ಲಿ ಎಷ್ಟೇ ಅನ್ಎಂಪ್ಲಾಯ್ಮೆಂಟ್ ಇದೆ ಅನ್ನೋದು ಗೊತ್ತು. ಅದನ್ನ ಯಾರು ಸಾರ್ಟ್ ಔಟ್ ಮಾಡ್ತಾ ಇಲ್ಲ. ಆ ಅನ್ಎಂಪ್ಲಾಯ್ಮೆಂಟ್ ಇರೋದಕ್ಕೆ ನಾವು ಬೀದಿಲಿ ಬಂದು ವ್ಯಾಪಾರ ಮಾಡಿ ಸ್ಟಾರ್ಟ್ಅಪ್ ಮಾಡೋದಕ್ಕೋಸ್ಕರ ಚಿಕ್ಕದಾಗಿಂದಾನೆ ಸ್ಟಾರ್ಟ್ ಮಾಡೋಣ ಅಂತ ನಾವೆಲ್ಲರೂ ಹಾಕೊಂಡಿದೀವಿ. BBMP ಕಡೆಯಿಂದಾನೆ ಲೋನ್ ಕೂಡ ಕೊಡಿಸ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಇಂದಾನು ಲೋನ್ ಅವೈಲೇಬಲ್ ಇದೆ ನಮ್ಗೆ. ಸ್ಟ್ರೀಟ್ ವೆಂಡರ್ಸ್ ಯಾರ್ಯಾರು ಇದಾರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಲೋನ್ಸ್ ಇದಾವೆ. ಹಂಗಾದ್ರೆ ನೀವು ಕ್ವಶನ್ ಮಾಡೋದಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಲೋನ್ ಏನು ಕೊಡ್ತಾರೆ? ವ್ಯಾಪಾರ ಮಾಡಿ ಅನ್ಬಿಟ್ಟು ನಾವು ಲೋನ್ ಕೂಡ ತಗೊಂಡಿದೀವಿ. ಲೋನ್ ಕಟ್ಟೋದಿಕ್ಕೆ ದುಡಿಮೆ ಮಾಡಿ ಕಟ್ತಾ ಇದೀವಿ ಲೋನ್ಗಳನ್ನ. ಇವಾಗ ಇವ್ರು ನಿಲ್ಸಿರೋದ್ರಿಂದ, ಏಕಾಏಕಿ ಸ್ಥಳನೂ ಕೊಡ್ದಿರ ನಿಲ್ಸಿರೋದ್ರಿಂದ ನಾವು ಬೇರೆ ಕಡೆ ಜಾಗ ಕೊಡ್ಬೇಕು. ಜಾಗನೂ ಕೊಟ್ಟಿಲ್ಲ ಇವ್ರು ನಮಗೆ. ಅವ್ರಿಗೆ ಅಟ್ಲೀಸ್ಟ್ ಒಂದ್ ಕಡೆ ಪಕ್ಷ ಒಂದು ಸ್ಟೇಟ್ಮೆಂಟ್ ಕೊಡೋ ಯೋಗ್ಯತೆನೂ ಇಲ್ಲ. ಹೋಗಿ ಮೋರಿಲ್ ನೀರು, ಮಳೆಗಾಲ ಸ್ಟಾರ್ಟ್ ಆಯ್ತು, ಮೋರಿಲ್ ನೀರ್ ಹೋಗುತ್ತಾ, ಯಾವ ಚರಂಡಿ ಕಟ್ಕೊಳ್ಳುತ್ತೆ ಅಂತ ಹೇಳಿ ಎಲ್ಲ ಮಲಗಿದ್ದಾಗ ಮಧ್ಯರಾತ್ರಿ ಹೋಗಿ ಸರ್ವೆ ಮಾಡೋದಕ್ಕಾಗುತ್ತೆ ಮಿನಿಸ್ಟರ್ಸ್ಗೆಲ್ಲ. ಅದೇ ಒಬ್ರು ಬೀದಿ ಬದಿ ವ್ಯಾಪಾರಿ ಹತ್ರ ಇವತ್ತಿನವರೆಗೂ ಬಂದು ನಿಮ್ಗೆ ಏನ್ ಆಗ್ತಿದೆ, ಏನ್ ಪ್ರಾಬ್ಲಮ್ ಆಗಿದೆ ನಾವು ನಿಲ್ಸಿರೋದ್ರಿಂದ, ಊಟದ ಕತೆ ಏನು, ನಿಮ್ದು ಮಕ್ಳು ಫೀಸ್ ಹೆಂಗ್ ಕಟ್ತೀರಾ, ಒಂದು ಹೆಲ್ತ್ ಇಶ್ಯೂ ಇರ್ಬೋದು, ಹೆಂಗ್ ಇದ್ ಮಾಡ್ತಾ ಇದ್ರೆ, ಹಾಸ್ಪಿಟಲ್ ಹೆಂಗ್ ದುಡ್ಡು ಕಟ್ತೀರಾ, ಒಬ್ರು ಅವ್ರ ಯೋಗ್ಯತೆಗೆ ಬಂದು ಇವತ್ತಿನವರೆಗೂ ನಮ್ಮನೇನ್ ಕೇಳಲಿಲ್ಲ. ಅದೇ ಹೋಗಿ ಮೋರಿ ಕಟ್ಕೊಳ್ಳೋದಂತ ಹೋಗ್ಬಿಟ್ಟು ಮಧ್ಯರಾತ್ರಿ ಹೋಗಿ ನೋಡೋದಿಕ್ಕಾಗುತ್ತೆ. ಅವರಿಗೆ ರೋಡ್ ಎಷ್ಟು ಹಾಳಾಗಿದಾವೆ ಅದೆಲ್ಲ ಇವ್ರು ನೋಡೋದಿಕ್ಕಾಗುತ್ತೆ. ಅದೇ ಒಬ್ಬ ಜೀವನಕ್ಕೆ ಏನಕ್ಕೆ ನಮಗೆ ಹಂಗ ದಾರಿ ಮಾಡ್ಕೊಡ್ತಾ ಇಲ್ಲ? ಒಂದ್ ದಾರಿ ಮಾಡ್ಕೊಡ್ದಿರೇನೆ ಏಕಾಏಕಿ ನೀವೆಲ್ಲ ನೋಟಿಸ್ ಕೊಟ್ಟಿದೀವಿ ಅಂತ ಹೇಳಿದ್ರೆ, 1 ತಿಂಗಳು ಮುಂಚೆ ನೋಟಿಸ್ ಕೊಟ್ಟಿದಾರಾ? ಇಲ್ಲ, ಅದನ್ನು ಕೊಟ್ಟಿಲ್ಲ ಅವರು. ನೋಟಿಸ್ ಯಾವ ಪೀರಿಯಡ್ ಅಲ್ಲಿ ಕೊಟ್ಟಿದ್ದಾರೆ? 1 ವಾರ ಮುಂಚೆ ಅದ್ ಯಾರು? ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ವಾ? ಆಕ್ಟ್ ಇಲ್ವಾ? ನಮಗೆ ಅಂತಾನೆ ಒಂದು ಆಕ್ಟ್ ಇಲ್ವಾ? ಯಾವ ರೀತಿ ನಾವು ನಡ್ಕೋಬೇಕು, ಆಕ್ಟ್ ಪ್ರಕಾರ ನಡ್ಕೋಬೇಕು. ಸುಪ್ರೀಂ ಕೋರ್ಟ್ ಹೇಳಿದೆ ಬೀದಿನ ಫುಟ್ಪಾತ್ ನ ಕ್ಲಿಯರ್ ಆಗಿ ಮಾಡ್ಕೊಡಿ ಓಡಾಡೋದಿಕ್ಕೆ. ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ವಾ? ಮಾಡ್ಕೊಟ್ಟಿದ್ದೀರಾ ನೀವು. ಅದೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗದೆ ಇರೋ ರೀತಿ ನೀವು ನಡೆಸ್ಕೊಳ್ಳಿ, ಅವ್ರಿಗೆ ಬೇರೆ ಸ್ಥಳ ಅವಶ್ಯ ಮಾಡ್ಕೊಡಿ, ನೀವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳಿದೆ ಬೀದಿ ಬದಿ ವ್ಯಾಪಾರಿಗಳಿಗೆ. ಅದೇ ಸುಪ್ರೀಂ ಕೋರ್ಟ್ ಆರ್ಡರ್ನ ನೀವ್ ಯಾಕೆ ಇದಕ್ ಫಾಲೋ ಮಾಡ್ತೀರಾ? ಖಾಲಿ ಮಾಡ್ಸೋದಕ್ಕೆ ಫಾಲೋ ಮಾಡ್ತೀರಾ ಸುಪ್ರೀಂ ಕೋರ್ಟ್ ಆರ್ಡರ್ನ. ಅದೇ ಸ್ಥಳ ಕೊಡೋದಕ್ಕೆ ಯಾಕೆ ಸುಪ್ರೀಂ ಕೋರ್ಟ್ ಆರ್ಡರ್ನ ನೀವು ಫಾಲೋ ಮಾಡ್ತಾ ಇಲ್ಲ? ಒಂದು ನಿಮ್ಗೆ ಹೇಗ್ ಬೇಕೋ ಆ ರೀತಿ ಮಾಡ್ತಾ ಇದ್ದೀರಾ.
ಸುಂದರೀಕರಣ ಮಾಡ್ಬೇಕಾ ಬೆಂಗಳೂರು ನೀವು? ಅದು ಫುಟ್ಪಾತ್ ವ್ಯಾಪಾರಿಗಳನ್ನ ಕಳಿಸಿ ಸುಂದರೀಕರಣ ಮಾಡೋದು ಒಂದೇ ಅಲ್ಲ. ಸುಂದರೀಕರಣ ಮಾಡೋದಕ್ಕೆ ಸುಮಾರಷ್ಟು ವಿಷಯಗಳಿದೆ ಬೆಂಗಳೂರಲ್ಲಿ. ನಾವು ಒಬ್ರೇ ಅಲ್ಲ ನಿಮ್ಗೆ ಬಲಿ ಕೊಡೋದಿಕ್ಕೆ. ನಿಮ್ಗೆ ಅಷ್ಟು ಸುಂದರೀಕರಣ ಮಾಡ್ಬೇಕು ಅಂತ ಇದ್ರೆ ನೀವೇ ರಾಜಕಾರಣಿಗಳಾಗ್ಲಿ ಅಥವಾ ನಿಮ್ ಸಪೋರ್ಟ್ ತಗೊಂಡು ಇರುವಂತ ಬಿಲ್ಡರ್ಸ್ ಗಳಾಗ್ಲಿ ಏನು ನಮ್ಮ ಕೆರೆಗಳನ್ನ ಆಕ್ಯುಪೈ ಮಾಡ್ಕೊಂಡಿದ್ರ ಆ ಕೆರೆಗಳನ್ನ ಫಸ್ಟ್ ನೀವು ಬಿಟ್ಕೊಡಿ. ಆ ಒತ್ತುವರಿ ಏನ್ ಮಾಡಿದ್ರ ಕೆರೆಗಳನ್ನ ಅದನ್ನ ಬಿಡಿಸ್ಕೊಡಿ ಫಸ್ಟ್. ಆಮೇಲೆ ನೀವು ಬೀದಿ ಬದಿ ವ್ಯಾಪಾರಿಗಳಿಂದ ಸುಂದರೀಕರಣ ಆಮೇಲೆ ಮಾಡಿ ಬೆಂಗಳೂರ್ನ. ನಿಮ್ ಬುಡ ಎಲ್ಲಿ ಕ್ಲೀನ್ ಮಾಡ್ಬೇಕು ಅದು ನಿಮ್ಗೆ ಗೊತ್ತಿಲ್ಲ. ಬೇಡದಿರೋ ಕಡೆ ಬಂದು ನೀವು ಕ್ಲೀನ್ ಮಾಡೋದಕ್ಕೆ ನಿಂತಿದ್ದೀರಾ ಅಷ್ಟೇನೆ, ಇನ್ನೇನು ಮಾಡ್ತಾ ಇಲ್ಲ. ಏನ್ ಕೊಡ್ತಾ ಇದೀರಾ ನೀವು? ಡಿಗ್ರಿ ಕಂಪ್ಲೀಟ್ ಹೋಲ್ಡರ್ಸ್ಗೆ ಏನ್ ಕೊಟ್ಟಿದ್ದೀರಾ ನೀವು? ಏನಾದ್ರು ಕೊಟ್ಟಿದ್ದೀರಾ? ಇಲ್ಲ. ಎಕ್ಸಾಮ್ಸ್ ಮಾಡ್ತಾ ಇದ್ದೀರಾ? ಇಲ್ಲ. ಎಕ್ಸಾಮ್ ಮಾಡಿದ್ರು ನಿಮ್ಮ ಸರ್ಕಾರ ಬಂದ ಮೇಲೆ ಎಷ್ಟು ಪೇಪರ್ ಲೀಕ್ ಆಗಿದಾವೆ, ಎಷ್ಟು ರಿಸಲ್ಟ್ಸ್ ನ ಹೋಲ್ಡ್ ಅಲ್ಲಿ ಇಟ್ಟಿದ್ದೀರಾ ನೀವು? ನೀವು ನಮ್ಗಲ್ಲಿ ರಿಸಲ್ಟ್ ಕೊಡ್ತಾ ಇಲ್ಲ. ಈ ಕಡೆ ಗೌರ್ಮೆಂಟ್ ಜಾಬಿಗೆ ನಾವು ಹೋಗಕ್ ಆಗ್ತಿಲ್ಲ. ಪ್ರೈವೇಟ್ ಜಾಬಿಗೆ ಹೋದ್ರೆ 10,000 ಕೊಡ್ತೇನೆ, 15,000 ಕೊಡ್ತೇನೆ, ನೈಟ್ ಶಿಫ್ಟ್ ಮಾಡ್ಬೇಕು, ಒದ್ದಾಡ್ಕೋಬೇಕು. ಆ ಕಾರಣಕ್ಕೆ ನಾವು ಬೀದಿಲಿ ನಿಂತು ವ್ಯಾಪಾರ ಮಾಡ್ತಾ ಇದೀವಿ. ಅದಕ್ಕೆ ನೀವ್ ಏನ್ ಮಾಡ್ತಾ ಇದ್ದೀರಾ? ಲೋನ್ ಕೊಡ್ತೀರಾ. ಇವಾಗ ಲೋನ್ ಕೊಟ್ಕೋಬಿಟ್ಟು ನಮ್ಮನ್ನ ಎತ್ತಿಸ್ಬಿಟ್ಟು ನಾಟಕ ಆಡ್ತಾ ಇದ್ದೀರಾ. ಲೋನ್ ಯಾರು ತೀರ್ಸೋರು? ಹಂಗಾರೆ ಬಂದ್ಬಿಟ್ಟು ನಮ್ಗೆ ಇಷ್ಟು ಪ್ರಾಬ್ಲಮ್ಸ್ ಇಟ್ಕೊಂಡಿದ್ದೀರಿ. ಒಂದು ದಿನಕ್ಕೂ ಒಂದು ಸ್ಟೇಟ್ಮೆಂಟ್ ಕೊಡೋಕ್ ನಿಮ್ ಕೈಲಿ ಆಗ್ಲಿಲ್ಲ. ಬಂದು ನಿಮ್ ಕಷ್ಟ ಏನಂತ ನಿಂತು ಕೇಳೋ ಅಂತ ನಿಮ್ಗೆ ಆಗಲ್ಲ. ನಿಮಗೆ ಬಂದು ಸುಮ್ನೆ ಮಾತಾಡ್ತಾ ಇದ್ದೀರಾ. ಕೆಲವೊಂದು ಹುಳಗಳು ಇದಾವೆ, ನಮ್ TVC ಇರ್ಬೋದು, ಯಾವ್ದ್ರಲ್ಲಿ ಇರ್ಬೋದು, ಕೆಲವು ಹುಳಗಳು ಇದಾವೆ. ಅವನು ನಮ್ಮನ್ನ ದಿಕ್ ತಪ್ಪಿಸ್ತಾ ಇದ್ದಾರೆ. ಅದು ಒಳ್ಳೇದಲ್ಲ, ಸರ್ಕಾರಕ್ಕೂ ಒಳ್ಳೇದಲ್ಲ, ನಮ್ ಬೀದಿ ವ್ಯಾಪಾರಿಗಳಿಗೂ ಒಳ್ಳೇದಲ್ಲ. ಇವತ್ತು ನಾವು ಇಲ್ಲೆಲ್ಲ ಒಗ್ಗಟ್ಟಲ್ಲಿ ನಿಂತ್ಕೊಂಡು ಮಾಡ್ಬೇಕು ಅಂತ ನಾವು ನಿಂತಿದೀವಿ. ಮಾಡ್ಬೇಕು. ಇಲ್ಲಿ ಯಾರು ಕೊಡೋದಕ್ ರೆಡಿ ಇಲ್ಲ. ಅವ್ರಾಗ ಅವ್ರೆ ಕೊಡೋದಕ್ ರೆಡಿ ಇಲ್ಲ. ಕೇಳೋಷ್ಟೆಲ್ಲ ಕೇಳಿದೀವಿ. ಇನ್ನೇನಿದ್ರು ನಾವು ಕಿತ್ಕೊಳ್ಳೋ ರೀತಿ ನಾವು ಕಿತ್ಕೋಬೇಕಾಗುತ್ತೆ ಅಷ್ಟೇನೆ ಸರ್. ತುಂಬಾನೇ ಕಷ್ಟ ಆಗ್ತಾ ಇದೆ. ಯಾತಕ್ಕೆ ನಮ್ಮನ್ನ ಹೊರದಪ್ತಾ ಇದ್ದೀರಾ? ನಿಮ್ದು 23ರ ಚುನಾವಣೆಯಲ್ಲಿ ನಿಮ್ಮ ಪರಮೋಚ್ಚ ನಾಯಕರಾದ ರಾಹುಲ್ ಗಾಂಧಿ ಅವ್ರು ಬೆಂಗಳೂರಿಗೆ ಬಂದು ನಮ್ಮ ಜೊತೆ ಸಂವಾದ ಮಾಡಿಬಿಟ್ಟು ಹೇಳಿದ್ರು, ನಮ್ಮ ಬೀದಿ ವ್ಯಾಪಾರಿಗಳೆಲ್ಲ ನಮಗೆ ಸಪೋರ್ಟ್ ಮಾಡಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಬಡವರ ಪರ ಸರ್ಕಾರ ನಮ್ಮದು, ನಾವೆಲ್ಲ ರೀತಿಯಲ್ಲೂ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರಲ್ಲ. ಇದುವರೆಗೂ ಯಾವುದು ವ್ಯವಸ್ಥೆ ಇಲ್ಲ, ಎಲ್ಲ ಅವ್ಯವಸ್ಥೆಯಾಗಿ ಚಿಂತಾಜನಕ ಸ್ಥಿತಿನಲ್ಲಿದ್ದೀವಿ ನಮ್ಮ ಬೀದಿ ವ್ಯಾಪಾರಿಗಳು. ಇದಕ್ಕೆ ರಾಹುಲ್ ಗಾಂಧಿ ಅವರು ಉತ್ತರ ಕೊಡಬೇಕಾಗತ್ತೆ. ಇದು ಯಾವ ರೀತಿ ಹೇಳಿದ್ರೆ ಆ ರೀತಿ ನಡ್ಕೋಬೇಕಾಗಿತ್ತು. ರಕ್ಷಣೆ ಮಾಡೋರು ಭಕ್ಷಣೆ ಮಾಡ್ಕೊಂಡ್ಬಿಟ್ರೆ ನಾವ್ ಏನ್ ಮಾಡಕ್ಕಾಗತ್ತೆ? ಬೀದಿ ವ್ಯಾಪಾರಿಗಳು ಎಲ್ಲ ಬೆಲೆ ಏರಿಕೆ ಆಗ್ತಾ ಇದೆ. ಸ್ಕೂಲ್ ಫೀಸ್ ಕಟ್ಟಬೇಕು, ಮಕ್ಕಳದು ಆರೋಗ್ಯದ ಬಗ್ಗೆನೂ ಕಾಳಜಿ ವಹಿಸ್ಬೇಕು, ಎಲ್ಲಾ ರೀತಿನಲ್ಲೂ ತೊಂದರೆ ಆಗ್ತಾ ಇದೆ. ಇದನ್ನ ನಾವು ಕಾನೂನನ್ನ ಸಂಪೂರ್ಣ ಜಾರಿಗೆ ತರಬೇಕು. ಬೀದಿ ವ್ಯಾಪಾರಿಗಳ ಕಾನೂನು ಸಂಪೂರ್ಣವಾಗಿ ಜಾರಿಗೆ ತರೋದಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ. ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿ ಸಂಘ. ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ ಅಂದ್ರೆ, ಮುಂದಿನ ಹೋರಾಟ ರಾಜ್ಯ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋ ಯೋಚನೆ ನಡೀತಾ ಇದೆ. ಅದಕ್ಕೂ ಮುಂಚೆ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಕಾನೂನನ್ನು ಸಂಪೂರ್ಣವಾಗಿ ಜಾರಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಅದನ್ನ ಇವತ್ತು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ಲಿ ಎಲ್ಲಾ ಪ್ರಗತಿಪರ ಸಂಘಟನೆಗಳು, ಬೀದಿ ಬದಿ ವ್ಯಾಪಾರಿ 6 ಸಂಘಟನೆಗಳು ಸೇರಿ ಇವತ್ತು ಬೃಹತ್ ಹೋರಾಟ ಮಾಡ್ತಾ ಇದ್ದೀವಿ. ಬೀದಿ ವ್ಯಾಪಾರಿಗಳ ಜೀವನ ಸಂರಕ್ಷಣಾ ಕಾಯ್ದೆ 2014 ಸಂಪೂರ್ಣವಾಗಿ ಜಾರಿಗೊಳಿಸಬೇಕು. ಅದು 2019 ಅಧಿನಿಯಮವನ್ನು ಜಾರಿಗೊಳಿಸಬೇಕು. ಬೀದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕಾದ್ದು ಸರ್ಕಾರಕ್ಕೆ ಒತ್ತಡ ಆಗ್ತಾ ಇದ್ದೀವಿ. ಮುಂದಿನ ಹೋರಾಟ ವಿಧಾನಸೌಧ ಚಲೋ ಮಾಡ್ತೀವಿ. ಇದೇ ರೀತಿ ನಮ್ಗೇನೋ ಮುಂದುವರೆದರೆ ವಿಧಾನಸೌಧ ಮುತ್ತಿಗೆ ಹಾಕಬೇಕಾಗುತ್ತದೆ. ಇವತ್ತೇ ನಾವು ಎಲ್ಲ ಅಧಿಕಾರಿಗಳಿಗೆ ಇದು ಮಾಡ್ತೀವಿ ಸರ್. ಬೀದಿ ವ್ಯಾಪಾರಿಗಳು ಅವತ್ತಿಂದ ಅವತ್ತು ದುಡಿದು ತಿನ್ನುವಂಥ ಬೀದಿ ವ್ಯಾಪಾರಿಗಳು ನಮ್ಮ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ರಸ್ತೆ ಬದಿಯಲ್ಲಿ ಚಿನ್ನ ಆಭರಣಗಳನ್ನು ಮಾಡ್ತಾ ಇದ್ದು ಅಂತ ನಮ್ಮ ಕರ್ನಾಟಕದ ಇತಿಹಾಸದೇ ಇದೆ. ಆ ಇತಿಹಾಸದಲ್ಲಿ ರಸ್ತೆ ಬದಿಗಳಲ್ಲಿ ಚಿನ್ನ ಆಭರಣ ಮಾಡ್ತಾ ಇದ್ದು ಅಂತ ಇತಿಹಾಸ ಹೊಂದಿರುವಂಥ ನಾವು ಕರ್ನಾಟಕ ರಾಜ್ಯ. ಅದು ಪಾರಂಪರಿಕ ಬೀದಿ ವ್ಯಾಪಾರಿಗಳು ಪಾರಂಪರಿಕ ಇದೆ. ಸಾಲ ಎಲ್ಲ PM ಸ್ವನಿಧಿಯಿಂದ ಕೇಂದ್ರ ಸರ್ಕಾರದಿಂದ ಸಾಲ ಕೊಟ್ಟಿದ್ದಾರೆ. ಸಾಲ ತೀರಿಸಬೇಕು. ಮಕ್ಕಳ ವಿದ್ಯಾಭ್ಯಾಸ ಇದೆ. ಬಡತನ ಅವತ್ತಿಂದ ಅವತ್ತು ದುಡ್ದು ತಿನ್ನುವಂತ ನಾವು ಯಾವುದೇ ಸರ್ಕಾರಕ್ಕೆ ಹೊಣೆ ಆಗ್ತಾ ಇಲ್ಲ. ಕೇವಲ ನಾವು ಬೀದಿ ವ್ಯಾಪಾರಿಗಳು ಯಾವುದೇ ಸರ್ಕಾರಕ್ಕೆ ಹೊಣೆ ಆಗ್ತಾ ಇಲ್ಲ. ನಾವು ಅವರು ಮೊದಲಿಗೆ ಕಾನೂನನ್ನ ಸರಿಯಾಗಿ ಪಾಲನೆ ಮಾಡಬೇಕು. 2014ರಲ್ಲಿ UPA 2 ಸರ್ಕಾರ ಇದ್ದಾಗ ಏನು ಬೀದಿ ಬದಿ ವ್ಯಾಪಾರಿಗಳ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ ಬಂತು, ಅದಕ್ಕೆ 2019ರಲ್ಲಿ ರಾಜ್ಯ ಸರ್ಕಾರ ನಿಯಮಗಳನ್ನ ರೂಪಿಸಿ ಅವರಿಗೆ ಒಂದು ಸಂರಕ್ಷಣೆ ಮಾಡಬೇಕು ಅಂತೇಳಿ ಇಲಾಖೆಗೆ ಒಂದು ಜವಾಬ್ದಾರಿಗಳನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ. ಆ ಪ್ರಕಾರ ಸರ್ವೆ ಮಾಡಬೇಕು, ಸಮಗ್ರವಾಗಿ ಸರ್ವೆ ಆಗಬೇಕು ಬೀದಿ ಬದಿ ವ್ಯಾಪಾರಿಗಳದ್ದು. ಯಾಕಂದರೆ ಬೀದಿ ಬದಿ ವ್ಯಾಪಾರ ಅಂತ ಹೇಳಿದ್ರೆ ಇವತ್ತು ನಿರುದ್ಯೋಗ ಅಗಾಧವಾಗಿ ಬೆಳೀತಾ ಇದೆ, ಕೃಷಿ ಬಿಕ್ಕಟ್ಟಲ್ಲಿದೆ. ಇವತ್ತು ಅಸಂಘಟಿತ ಕಾರ್ಮಿಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವ ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರವನ್ನು ಮಾಡಿ ಬದುಕುವ ಒಂದು ದಾರಿಯನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಹಣ್ಣು, ತರಕಾರಿ, ಹೂವು ವ್ಯಾಪಾರಗಳು, ಹಾಗೇನೆ ದಿನಬಳಕೆಯ ವಸ್ತುಗಳನ್ನು ಮಾರಾಟ ಮಾಡಿ ಜೀವನವನ್ನು ಕಟ್ಕೊಂಡಿದ್ದಾರೆ. ಅದಕ್ಕೆ ಉತ್ತೇಜವನ್ನು ಕೊಡುವ ರೀತಿಯಲ್ಲಿ
ರಾಜ್ಯ ಸರ್ಕಾರ ಬಹಳ ಮುಖ್ಯವಾಗಿ ಬೀದಿ ಬದಿ ವ್ಯಾಪಾರಿಗಳ ಸರ್ವೆಯನ್ನ ಮಾಡಿ ಗುರುತಿನ ಚೀಟಿಯನ್ನು ಕೊಟ್ಟು ಪ್ರಮಾಣ ಪತ್ರವನ್ನು ನೀಡಬೇಕು. ಆದರೆ ಕೃಷ್ಣ ಬೈರೇಗೌಡರು ಏನು ಹೇಳ್ತಿದ್ದಾರೆ, ನಿಮ್ಮನ್ನ ಏಕಾಏಕಿ ತೆರವುಗೊಳಿಸೋಕ್ಕೆ ನನಗೆ 80% ಜನ ನನಗೀಗಾಗಲೇ ಸಪೋರ್ಟ್ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೀವು ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ ಪ್ರಕಾರನೇ ಬೀದಿ ಬದಿ ಆ್ಯಕ್ಟ್ ಆಗಿದೆ, ಸುಪ್ರೀಂ ಕೋರ್ಟೇ ನಿರ್ದೇಶನ ಮಾಡಿದೆ, ಸಂಸತ್ತಲ್ಲಿ ಪಾರ್ಲಿಮೆಂಟಲ್ಲಿ ಅದು ಕಾಯ್ದೆಯಾಗಿ ಬಂದಿದೆ. ನಿಮಗೆ ಫುಟ್ಪಾತ್ ವ್ಯಾಪಾರಿಗಳನ್ನ ತೆರವುಗೊಳಿಸ್ಬೇಕಾದ್ರೆ ಭಾಳ ಮುಖ್ಯವಾಗಿ ಕಾಯ್ದೆಯನ್ನು ಇಂಪ್ಲಿಮೆಂಟ್ ಮಾಡಬೇಕು. ಫಸ್ಟ್ ಸ್ಟೆಪ್ಪು ನೀವು ಯಾಕೆ ಮಾಡ್ತಾ ಇಲ್ಲ? ನೀವು ಕಾಯ್ದೆಯನ್ನು ಓದ್ಕೋಬೇಕು ಮತ್ತು ಅದನ್ನು ಜಾರಿ ಮಾಡಬೇಕು. ಮೊದಲಿಗೆ ಸರ್ವೆ ಮಾಡಿ ಅವರಿಗೆ ಗುರುತಿನ ಚೀಟಿ ಕೊಟ್ಟು ಪ್ರಮಾಣ ಪತ್ರ ಕೊಟ್ಟು ಅವರಿಗೆ ಏನು ವಾರ್ಡ್ 2.5% ಜನಸಂಖ್ಯೆಗೆ ನಿಬಂಧನೆಗೊಳಪಟ್ಟು ವ್ಯಾಪಾರಿ ಝೋನನ್ನು ನೀವು ಮಾಡಬೇಕು. ಅಂತರದಲ್ಲಿ ತೆರವು ಕೆಲಸ ಮತ್ತೆ ಓಡಾಡುವ ಜನಕ್ಕೆ ಪಾದಾಚಾರಿಗಳಿಗೆ ನೀವು ಖಾತ್ರಿಯನ್ನು ಮಾಡಬೇಕು. ಅದು ಬಿಟ್ಟು ಇವತ್ತು ಏಕಾಏಕಿ ತೆರವುಗೊಳಿಸುವಂತ ಕೆಲಸ ಇದೆಯಲ್ಲ, ಅದು ಬಡವರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನ ಕೃಷ್ಣ ಬೈರೇಗೌಡರು ಮಾಡ್ತಾ ಇದ್ದಾರೆ. ಇದನ್ನ ಅತಿ ಉಗ್ರವಾಗಿ ನಮ್ಮೆಲ್ಲ ಜಂಟಿ ಸಂಘಟನೆಗಳು, ಅದು CITU, AITUC ಮತ್ತೆ ಹಾಗೇನೆ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆಗಳು ಕೂಡ ಅತಿ ಉಗ್ರವಾಗಿ ಖಂಡನೆಯನ್ನ ಮಾಡ್ತೇವೆ. ಬಹಳ ಮುಖ್ಯವಾಗಿ ಬೀದಿ ಬದಿ ವ್ಯಾಪಾರಿಗಳ ಸಂರಕ್ಷಣೆಯನ್ನ ಮಾಡುವಲ್ಲಿ ವಿಫಲವಾಗಿರುವ ರಾಜ್ಯ ಸರ್ಕಾರ ಅವ್ರೇನ್ ಹೇಳ್ತಿದ್ದಾರೆ, ಮುಖ್ಯ ರಸ್ತೆಯಲ್ಲಿ ನೀವು ಓಡಾಡಬಾರ್ದು ಅಂತ ಹೇಳ್ತಾರೆ. ಮುಖ್ಯ ರಸ್ತೆಯಲ್ಲಿ ಕಿರು ವ್ಯಾಪಾರಿಗಳು ಮತ್ತೆ ಬೀದಿ ಬದಿಯ ವ್ಯಾಪಾರಿಗಳು ಹಾಗೇನೆ ರಸ್ತೆಯಲ್ಲಿ ಸ್ಥಿರ ವ್ಯಾಪಾರಿಗಳು ಇದ್ದಾರೆ. ಮತ್ತೆ ಜನ ನಿಲ್ಲುವ ಸ್ಥಳಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ಕೂಡ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಅವರಿಗೆ ನೀವು ಮೊದಲಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಬೇಕು, ವ್ಯಾಪಾರಿ ಝೋನ್ಗಳನ್ನ ಮಾಡಬೇಕು, ವೆಂಡಿಂಗ್ ಕಮಿಟಿಗಳನ್ನ ರಚನೆ ಮಾಡಬೇಕು. ಈ ವೆಂಡಿಂಗ್ ಕಮಿಟಿಯನ್ನ ರಚನೆ ಮಾಡಿ ಅದನ್ನ ನೀವು ಕಾರ್ಯಗತ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರದ ವೈಫಲ್ಯ. ನಿಮ್ಮ ವೈಫಲ್ಯವನ್ನ ಇಟ್ಕೊಂಡು ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ಸಾವಿಗೆ ಕಾರಣ ಆಗಿದ್ದೀರಾ ಅಂತ ಹೇಳ್ತೀರಾ ಅಂದ್ರೆ ಅತ್ಯಂತ ಸುಳ್ಳನ್ನ ನೀವು ಪ್ರಚಾರ ಮಾಡ್ತಾ ಇದ್ದೀರಾ, ಅತಿ ಸುಳ್ಳನ್ನ ನೀವು ಬೋಧನೆ ಮಾಡ್ತಾ ಇದ್ದೀರಾ. ನೀವು ದಕ್ಷವಾಗಿ ನೀವು ಕೆಲಸ ನಿರ್ವಹಿಸಬೇಕು ಅಂದ್ರೆ ಮೊಟ್ಟ ಮೊದಲಿಗೆ ಬೆಂಗಳೂರು ಸೇರಿದಂತೆ ಎಲ್ಲ ಕಡೆ ನೀವು ಮೊದಲಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರಿ ವಲಯಗಳನ್ನ ಮಾಡಬೇಕು, ವಾರ್ಡ್ ವಾರು ಮಾಡಬೇಕು, ಮತ್ತೆ ಅಗತ್ಯಕ್ಕೆ ತಕ್ಕಂತೆ ವಲಯಗಳನ್ನ ರಚನೆ ಮಾಡಬೇಕು. ಅವರಿಗೆ ಪೌರ ಸೌಕರ್ಯಗಳನ್ನ ಕೊಡ್ಬೇಕು. ನೀವು ಬರೀ ವಲಯವನ್ನ ನಿರ್ದಿಷ್ಟವಾಗಿ ಇಂಥ ಕಡೆ ಹೋಗಿ ಅಂತ ಹೇಳೋದಲ್ಲ, ಅವರಿಗೆ ನೀರು ಕೊಡಬೇಕು, ನೆರಳು ಕೊಡಬೇಕು, ಬಿಸಿಲು ತಡೆಯುವಂತ ರೀತಿನಲ್ಲಿ ಅದಕ್ಕೆಲ್ಲ ವ್ಯವಸ್ಥೆಯನ್ನ ಮಾಡಬೇಕು, ಕರೆಂಟ್ ವ್ಯವಸ್ಥೆ ಇರಬೇಕು. ಈ ಎಲ್ಲ ಸುಸಜ್ಜಿತ ವ್ಯಾಪಾರಿ ವಲಯ ಆದಾಗ ಮಾತ್ರನೇ ವ್ಯಾಪಾರಿಗಳಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಪೌರ ಸೌಕರ್ಯವನ್ನ ಕೊಡದೆ, ಮೂಲ ಸೌಕರ್ಯವನ್ನ ಕೊಡದೆ, ವ್ಯಾಪಾರಿ ವಲಯವನ್ನ ಮಾಡದೆ ನೀವು ವ್ಯಾಪಾರಿಗಳನ್ನ ತೆರವುಗೊಳಿಸ್ತೀವಿ ಅಂತ ಹೇಳಿದ್ರೆ ಅದು ಮನುಷ್ಯ ವಿರೋಧಿ ನಡೆ ಆಗ್ತದೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಬಹಳ ಮುಖ್ಯವಾಗಿ ಬೀದಿ ಬದಿ ವ್ಯಾಪಾರಸ್ಥರ ಜೀವನ ಸಂರಕ್ಷಣೆಯನ್ನ ನಾಶ ಮಾಡ್ಲಿಕ್ಕೆ ಕೈ ಹಾಕಿದ್ದೀರಾ. ಅದು ಕಾಯ್ದೆ ಒಳಗಡೆ ಅವಕಾಶ ಇಲ್ಲ. ಹಾಗಾಗಿ ನಮ್ಮ ಒತ್ತಾಯ, ನೀವು ನಿಜವಾಗ್ಲೂ ಜನಪರ ಕೆಲಸ ಮಾಡೋದಾದ್ರೆ ನೀವು 80% ನಾಗರಿಕರಿಗೆ ನಾವು ಒಳ್ಳೇದ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಇವ್ರು ಯಾರು? ಇವರು ನಾಗರಿಕರಲ್ವಾ? ಇವರು ಮನುಷ್ಯರಲ್ವಾ? ಇವರಿಗೆ ಬದುಕುವ ಹಕ್ಕಿಲ್ವಾ? ಬದುಕುವ ಹಕ್ಕನ್ನ ಸುಪ್ರೀಂ ಕೋರ್ಟ್ ಖಾತ್ರಿ ಮಾಡಿದೆ, ಕಾಯ್ದೆ ಮೂಲಕ ಖಾತ್ರಿ ಮಾಡಿದೆ. ನೀವು ಶ್ರಮಿಸುವ ಹಕ್ಕನ್ನ ಕೊಟ್ಟುಬಿಟ್ಟು ಅವರಿಗೆ ಶ್ರಮ ಹಾಕ್ಲಿಕ್ಕೆ, ಅವರು ವ್ಯಾಪಾರ ಮಾಡ್ಲಿಕ್ಕೆ, ಅವರು ಬದುಕು ಕಟ್ಕೊಳ್ಳಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ರೆ ಅತ್ಯಂತ ಹೀನಾಯ ಮನಸ್ಥಿತಿಯ ಹೇಳಿಕೆಯನ್ನು ನೀವು ಕೊಡ್ತಾ ಇದ್ದೀರಾ. ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಬೈರೇಗೌಡರು ಈಗಲೂ ಕಾಲ ಮಿಂಚಿಲ್ಲ. ನೀವು ಸಮಗ್ರವಾಗಿ ಒಂದು ಸ್ಟಡಿಯನ್ನ ಮಾಡಿ, ಸಮಗ್ರವಾಗಿ ಸರ್ವೆಯನ್ನ ಮಾಡಿಸಿ ಅವರಿಗೆಲ್ಲ ಗುರುತಿನ ಚೀಟಿ ಕೊಡದೇ ಇದ್ದೋದಕ್ಕೂ ನೀವು ಕೊಡಬೇಕಾಗತ್ತೆ. ಪ್ರಮಾಣ ಪತ್ರವನ್ನ ಕೊಡಿ, ನಂತರದಲ್ಲಿ ವ್ಯಾಪಾರಿ ವಲಯ ಮಾಡಿ. ಆ ನಂತರ ನೀವು ಬೆಂಗಳೂರು ಬಹಳ ಬೃಹದಾಕಾರವಾಗಿ ಬೆಳೆದಿದೆ, ನೀವು ಗ್ರೇಟರ್ ಬೆಂಗಳೂರು ಮಾಡ್ಲಿಕ್ಕೆ ಹೊರಟಿದ್ದೀರಾ. ಒಳ್ಳೇದು, ನೀವು ಪಾದಚಾರಿಗಳಿಗೆ ಓಡಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಅದು ಒಳ್ಳೆಯ ಹೆಜ್ಜೆ. ಆದರೆ ಅದಕ್ಕೆ ಮೊದಲು ನೀವು ವ್ಯಾಪಾರಿ ವಲಯವನ್ನ ಮಾಡಬೇಕು. ಏಕಾಏಕಿ ತೆರವುಗೊಳಿಸಲಿಕ್ಕೆ ನಿಮಗೆ ಕಾನೂನಲ್ಲೂ ಕೂಡ ಅವಕಾಶ ಇಲ್ಲ. ಆ ರೀತಿಯ ಕಾನೂನು ಉಲ್ಲಂಘನೆ ಮಾಡುವ ಕೆಲಸಕ್ಕೆ ನೀವು ಕೈ ಹಾಕಬಾರದು ಅಂತೇಳಿ ಒತ್ತಾಯ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರೊಳಗಡೆ ದೊಡ್ಡ ದೊಡ್ಡ ಚರಂಡಿಗಳಿದೆ, ದೊಡ್ಡ ದೊಡ್ಡ ರಾಜಕಾಲುವೆಗಳು ಒತ್ತುವರಿಗಳಾಗಿದೆ, ಚರಂಡಿ ಚಪ್ಪಡಿಗಳೇ ಮುರಿದು ಬಿದ್ದೋಗಿದೆ. ಎಷ್ಟೋ ಜನ ಮಳೆ ಬಂದು ಚರಂಡಿ ಒಳಗೆ ಕೊಚ್ಚೋಗಿದ್ದಾರೆ, ಜೀವ ಕಳ್ಕೊಂಡಿದ್ದಾರೆ. ನೀವು ಹೇಗೆ ಬೀದಿ ಬದಿ ವ್ಯಾಪಾರಿಗಳು ಈ ಸಾವಿಗೆ ಕಾರಣ ಅಂತ ಹೇಳ್ತೀರಾ? ಏನಿದೆ ನಿಮ್ಮ ಹತ್ರ ವೈಜ್ಞಾನಿಕ ರಿಪೋರ್ಟು? ನಿಮ್ಮದೇ ಅಂಕಿಅಂಶಗಳು ಹೇಳ್ತಾ ಇದೆ. ಅಲ್ಲಿ ಡ್ರೈವಿಂಗು ಸೆನ್ಸ್ ಇಲ್ಲದೆ ಆಗಿರೋದು, ಓಡಾಟದಲ್ಲಿ ಅಡ್ಡಿ ಆಗಿರೋದು, ಅಲ್ಲಿ ಕಲ್ಚಪ್ಡಿಗಳು, ಅಲ್ಲಿಯ ಮೋರಿಗಳು, ಅಲ್ಲಿಯ ರಸ್ತೆಗಳು, ಆ ರಸ್ತೆ ಮಂಡಿ ಉದ್ದ ಗುಂಡಿ ಬಿದ್ದಿರೋ ರಸ್ತೆಗಳು ಇಟ್ಕೊಂಡು ಗ್ರೇಟರ್ ಬೆಂಗಳೂರು ಮಾಡಕ್ ಹೊರಟಿದ್ದೀರಿ. ಮೊದಲು ನೀವು ಮಾದರಿ ಆಗ್ಬೇಕಾಗಿರೋದು ಬೀದಿ ಬದಿ ವ್ಯಾಪಾರಿಗಳಿಗೆ. ಇಡೀ ದೇಶದಾದ್ಯಂತ ಈಗಾಗಲೇ ಭುವನೇಶ್ವರದಲ್ಲೇ ದಾಖಲೆ ಮಾಡಿದ್ದಾರೆ. ನೀವು ಮಾದರಿಯಾಗಿ ಮಾಡಿ.
ಇಡೀ ದೇಶಕ್ಕೆ ಮಾದರಿಯಾಗಿ ನೀವು ಬೆಂಗಳೂರಲ್ಲಿ ಜೀವನೋಪಾಯ ಸಂರಕ್ಷಣೆಗೆ ಮುಂದಾಗ್ರಿ. ಅವಾಗ ನಿಮಗೆ ಬೆಂಗಳೂರನ್ನ ಗ್ರೇಟರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನೀವು ಗ್ರೇಟ್ ಆಗ್ತೀರಾ. ಇಲ್ಲ ಅಂತ ಹೇಳಿದ್ರೆ ಜನಮಾನಸದಲ್ಲಿ ನೀವು ವಿಲನ್ ಆಗಿ ನಿಲ್ತೀರಾ. ಇದು ಸರಿಯಲ್ಲ. ಮನುಷ್ಯತ್ವ ಮೆರೀರಿ ಮತ್ತೆ ಕಾಯ್ದೆ ಅನ್ವಯ ಕೆಲಸ ಮಾಡಿ ಅಂತೇಳಿ ಆಗ್ರಹ ಮಾಡ್ತೇವೆ.